ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಕರಾವಳಿ ಭಾಗದಲ್ಲಿ ಯಾವ ರೀತಿ ಹೈ ಅಲರ್ಟ್ ಇದೆ ಅನ್ನೋದನ್ನ ನೋಡೋಣ. ಭಾರತ ಪಾಕ್ ಗಡಿ ಭಾಗದಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇದೆ. ಗಡಿ ಭಾಗದಲ್ಲಿ ಯುದ್ಧದಂತಹ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಗಡಿ ಭಾಗದಲ್ಲಿ ಉಗ್ರರ ಕುಕೃತ್ಯದಿಂದಾಗಿ ಕರಾವಳಿ ಯುದ್ಧಕ್ಕೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತ ಪಾಕ್ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನ. ರಾಜ್ಯದ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್. ಪುಲ್ವಾಮಾ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ವಾಯುಸೇನೆ ಉಗ್ರರ ಅಡಗುತಾಣದಲ್ಲಿ ದಾಳಿ ಮಾಡಿದ್ದಕ್ಕೆ ಪಾಪಿ ಪಾಕಿಸ್ತಾನ ಹಲ್ಲು ಕಿತ್ತ ಹಾವಂತಾಗಿದೆ. ಪದೇ ಪದೇ ಗಡಿ ಭಾಗದಲ್ಲಿ ಕಮನ ವಿರಾಮ ಉಲ್ಲಂಘಿಸುತ್ತಿದೆ. ಇದರಿಂದಾಗಿ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿರುವುದರಿಂದ ಪಾಕಿಸ್ತಾನದ ದಾಳಿ ಶಂಕೆ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಆಳ ಮೀನುಗಾರಿಕೆಗೆ ತೆರಳಿದ ಮೀನುಗಾರರನ್ನ ಮರಳಿ ಬರುವಂತೆ ನಿರ್ಗಮಿಸುವಂತೆ ನೌಕಾದಳವು ಸೂಚನೆಯನ್ನ ನೀಡಿದೆ. ಕರಾವಳಿ ತೀರದಿಂದ 12-18 ನಾಟಿಕಲ್ ಮೈಲು ದೂರದ ಗುಜರಾತ್, ಗೋವಾ ಕಡೆ ತೆರಳಿದ್ದ ಮೀನುಗಾರರು ವಾಪಸ್ಸಾಗ್ತಿದ್ದಾರೆ. ಕಾರವಾರದ ಕರಾವಳಿ ಕಾವಲು ಪಡೆ, ಕಸ್ಟಮ್ಸ್, ಮೀನುಗಾರಿಕಾ ಇಲಾಖೆ, ಜಿಲ್ಲಾಧಿಕಾರಿಗಳಿಗೆ ಹೈ ಅಲರ್ಟ್ ನೋಟಿಸ್ ಜಾರಿ ಮಾಡಿದ್ದು ನೌಕಾದಳ ಹದ್ದಿನ ಕಣ್ಣಿಟ್ಟಿದೆ. ಇಂಡಿಯನ್ ಕೋಸ್ಟ್ ಗಾರ್ಡಿಂದ ಒಂದು ಪತ್ರ ಬಂದಿದೆ. ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ ಹೇಳಿ ಮೀನುಗಾರರಿಗೆಲ್ಲ ತಿಳಿಸ್ತಾ ಇದ್ದೀವಿ. ಅದನ್ನು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸು, ಕಸ್ಟಮ್ಸು ಅವರ ಒಂದು ದೋಣಿಗಳೆಲ್ಲ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಬೇಕು ಅಂಥೇಳಿ ಅವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನೇವಿ, ಕೋಸ್ಟ್ ಗಾರ್ಡ್ಸ್, ಕೋಸ್ಟಲ್ ಪೊಲೀಸ್, ಜಿಲ್ಲಾ ಹಾಗೂ ನಗರ ಪೊಲೀಸರು ಕೂಡ ಹೆಚ್ಚು ಅಲರ್ಟ್ ಆಗಿದ್ದಾರೆ. ಪ್ರತಿಯೊಂದು ಠಾಣಾ ವ್ಯಾಪ್ತಿಯಲ್ಲಿ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ರೈಲು ನಿಲ್ದಾಣ, ಏರ್ಪೋರ್ಟ್, ಮಾಲ್, ಮಾರುಕಟ್ಟೆ ಹಾಗೂ ಇತರ ಸಾರ್ವಜನಿಕ ಪ್ರದೇಶದ ಮೇಲೆ ಹದ್ದಿನಗಣ್ಣು ಇರಿಸಲಾಗಿದೆ. ಅಲ್ಲದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನ ಹೆಚ್ಚು ಮಾಡಿದ್ದಾರೆ. ಒಟ್ಟಾರೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಮರದ ಕಾರ್ಮೋಡವಿರೋದ್ರಿಂದ ಕರಾವಳಿಯನ್ನು ಸುರಕ್ಷತೆಯಲ್ಲಿಡಲು ವಿವಿಧ ಇಲಾಖೆಗಳು ಎಲ್ಲಾ ರೀತಿಯ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಮಂಗಳೂರಿನಿಂದ ಭರತರಾಜ್ ಜೊತೆ ಮಂಜುನಾಥ್ ಗಾಣಿಗ, ನ್ಯೂಸ್ 18 ಕನ್ನಡ, ಕಾರವಾರ. ಇನ್ನು ಪಾಕ್ ಯುದ್ಧ ವಿಮಾನಗಳನ್ನು ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲಿ ಪಾಕ್ ಸೇನೆಗೆ ಸಿಕ್ಕಿದ ವಿಂಗ್ ಕಮಾಂಡರ್ ಅಭಿನಂದನ್ ನಾಳೆ ಬಿಡುಗಡೆಯಾಗ್ತಾ ಇದ್ದಾರೆ. ಭಾರತಕ್ಕೆ ರಾಜತಾಂತ್ರಿಕ ಗೆಲುವು ಸಿಕ್ಕಿದ್ದು ಪಾಕ್ ಪ್ರಧಾನಿ ನಾಳೆ ಬಿಡುಗಡೆ ಮಾಡೋದಾಗಿ ಒಪ್ಕೊಂಡಿದ್ದಾರೆ. ಆದರೆ ಅಭಿನಂದನ್ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ರಾಜ್ಯಾದ್ಯಂತ ಜನ ಜಾತಿ, ಮತ, ಧರ್ಮದ ಭೇದ ಮರೆತು ಪ್ರಾರ್ಥಿಸಿದ್ರು. ವಿಂಗ್ ಕಮಾಂಡರ್ ಅಭಿನಂದನ್ ಪಾಕ್ ಸೇನಾ ವಿಮಾನಗಳನ್ನ ಹೊಡೆದುರುಳಿಸೋ ವೀರ ಯತ್ನದಲ್ಲಿ ಪಾಕ್ ಕೈಗೆ ಸಿಕ್ಕಾಕೊಂಡಿತು. ನಿನ್ನೆಯಿಂದ ಪಾಕ್ ಸೇನಾ ವಶದಲ್ಲಿರೋ ಅಭಿನಂದನ್ ನಾಳೆ ಬಿಡುಗಡೆಯಾಗ್ತಿದ್ದಾರೆ. ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಈ ಬಗ್ಗೆ ಸಂಸತ್ನಲ್ಲಿ ಘೋಷಣೆ ಮಾಡಿದ್ದು ಭಾರತಕ್ಕೆ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಅಭಿನಂದನ್ ಬಿಡುಗಡೆಗಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಪುಟ್ಟ ಮಕ್ಕಳು ವಿಶೇಷ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದು. ಮಹಾವೀರ ಪ್ರಾಥಮಿಕ ಶಾಲೆ ಹಾಗೂ ಸ್ವಾಮಿ ವಿವೇಕಾನಂದ ಶಾಲಾ ಮಕ್ಕಳು ಭಾರತೀಯ ಯೋಧ ಅಭಿನಂದನ್ ಅವರನ್ನ ಬಿಡುಗಡೆ ಮಾಡುವಂತೆ ಉಡುಪಿಯ ಕಟಪಾಡಿಯಲ್ಲಿರುವ ಸಾಯಿ ಸಾಂತ್ವನ ಮಂದಿರದಲ್ಲಿ ಭಕ್ತರು ಅಭಿನಂದನ್ ಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ವಿಶೇಷ ಮಿಲಿಟರಿ ಸೇರಲಿರುವ ಯುವಕನ ಕೈಯಲ್ಲಿ ಪಾದುಕೆ ಪೂಜೆ ಹಾಗೂ ಪಂಚಾರತಿ ಮಾಡಿಸಿ ಪ್ರಾರ್ಥಿಸಿದರು. ಪಾಪಿ ಪಾಕಿಸ್ತಾನದಲ್ಲಿ ಸೆರೆಯಾಗಿರುವ ವಿಂಗ್ ಕಮಾಂಡರ್ ಅಭಿನಂದನ್ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಲಿ ಎಂದು ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಕಲಬುರಗಿಯ ಶರಣಬಸವೇಶ್ವರ ವೀರಶೈವ ಲಿಂಗಾಯತ ಸ್ವಾಭಿಮಾನಿ ಬಳಗದ ಕಾರ್ಯಕರ್ತರು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಸಾಷ್ಟಾಂಗ ನಮಸ್ಕಾರ ಹಾಗೂ 21 ತೆಂಗಿನಕಾಯಿ ಒಡೆದು ಅಭಿನಂದನ್ ಪರ ಘೋಷಣೆ ಕೂಗಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳುವಂತೆ ಬೇಡಿದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ವೀರಭದ್ರೇಶ್ವರ ದೇವಾಲಯದಲ್ಲಿ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಅಭಿನಂದನ್ ಸುರಕ್ಷಿತವಾಗಿ ಮರಳುವಂತೆ ಪೂಜೆ ಮಾಡಿಸಿದ್ರು. ಗದಗ ನಗರದ ಆಟೋ ಚಾಲಕರು, ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಅಭಿನಂದನ್ ಅವರನ್ನ ಪಾಕ್ ಶೀಘ್ರವಾಗಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಘೋಷಣೆ ಕೂಗಿದ್ರು.
ಬೆಂಗಳೂರಿನ ದೊಡ್ಡ ಗಣಪತಿ ದೇವಾಲಯದಲ್ಲಿ ಗಂಗಾ ಕಾವೇರಿ ಜಲದಿಂದ ವಿಶೇಷ ಅಭಿಷೇಕ ಮಾಡಿ ಅಭಿನಂದನ್ ಕ್ಷೇಮವಾಗಿ ಬರಲೆಂದು ಪ್ರಾರ್ಥಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆಕೆ ಒಬ್ರೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಮಕ್ಕಳೆಲ್ಲ ಉದ್ಯೋಗ ಅರಸಿ ಬೆಂಗಳೂರಲ್ಲಿ ಸೆಟಲ್ ಆಗಿದ್ರು. ಆ ಮಹಿಳೆ ಭಾರಿ ಗಟ್ಟಿಗಿತ್ತಿ. ಒಬ್ರೇ ಇದ್ರು, ಗಟ್ಟಿತನದೊಂದಿಗೆ ಬದುಕನ್ನ ನಡೆಸ್ತಾ ಇದ್ರು. ಆದ್ರೆ ಬಾಡ್ಗೆ ಕೇಳೋ ನೆಪದಲ್ಲಿ ಬಂದ ಪಾತಕಿಗಳು ಮಾಡಿದ್ದು ಮಾತ್ರ ಘೋರ ಕೃತ್ಯ. ಈ ಫೋಟೋದಲ್ಲಿರೋ ಮಹಿಳೆ ಹೆಸರು ಚನ್ನಮ್ಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಗ್ರಾಮದಲ್ಲಿ ಒಬ್ಬರೇ ಬದುಕು ಸಾಗಿಸ್ತಾ ಇದ್ದ ಈ ಅಜ್ಜಿ ದುಷ್ಕರ್ಮಿಗಳಿಂದ ಕೊಲೆಯಾಗಿ ಹೋಗಿದ್ದಾರೆ. ಬಾಡಿಗೆ ಕೇಳೋ ನೆಪದಲ್ಲಿ ಬಂದ ಪಾತಕಿಗಳು ಚಿನ್ನದ ಸರ ಕಿತ್ತು ಕೊಲೆ ಮಾಡಿ ಪರಾರಿ. ಈ ಘಟನೆ ಒಂಟಿ ಮಹಿಳೆಯರು ಮತ್ತೆ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಕಳೆದ 5-6 ದಿನಗಳ ಹಿಂದೆ ಕೊಡಗು ಜಿಲ್ಲೆಯಲ್ಲಿ ಇದೇ ರೀತಿ ಒಂಟಿ ಮನೆಯಲ್ಲಿ ವಾಸವಿದ್ದ ಗಟ್ಟಿಗಿತ್ತಿ ಅಜ್ಜಿಯನ್ನ ದುಷ್ಕರ್ಮಿಗಳು ಕೊಲೆ ಮಾಡಿ ಮನೆ ದೋಚಿ ಹೋಗಿದ್ರು. ಅದೇ ರೀತಿ ಈ ಚನ್ನಮ್ಮನ ಕೊಲೆಯಾಗಿದೆ. ಬಾಡಿಗೆ ಕೇಳೋ ನೆಪದಲ್ಲಿ ನಿನ್ನೆ ಬೆಳಿಗ್ಗೆ ಬಂದಿದ್ದ ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಬಾಡಿಗೆ ಮನೆ ತೋರಿಸಲು ಕೀ ತಗೊಂಡು ಹೊರಬಂದ ಅಜ್ಜಿಯ ಕತ್ತಿನಲ್ಲಿದ್ದ ಚಿನ್ನದ ಸರ ಕದಿಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಅಜ್ಜಿ ಕೆಳಗೆ ಬಿದ್ದಿದ್ದಾರೆ. ಚರಂಡಿಯಲ್ಲಿ ರಕ್ತ ಚೆಲ್ಲಿದೆ. ಅಜ್ಜಿ ಕೆಳಗೆ ಬಿದ್ದು ಒದ್ದಾಡ್ತಿದ್ರು. ಬಿಡದ ಪಾತಕಿಗಳು ಅಜ್ಜಿಯನ್ನ ಮನೆಯೊಳಗೆ ಹೊತ್ತೊಯ್ದು ಸರ ಕಿತ್ಕೊಂಡು ಮನೆಯಿಂದ ಹೊರಗೆ ಬೀಗ ಹಾಕಿ ಎಸ್ಕೇಪ್ ಆಗಿದ್ರು. ಒಬ್ಬರೇ ಈ ಮನೆಯಲ್ಲಿ ವಾಸ ಇದ್ರು. ಮಕ್ಕಳೆಲ್ಲ ಬೇರೆ ಕಡೆ ಡ್ಯೂಟಿ ಮೇಲೆ ಇದ್ರು. ಯಾರೋ ಅಪರಿಚಿತರು ಅಂದ್ರೆ ಪರಿಚಯಸ್ಥರು ಇರೋಂತಾರೆ ನೋಡ್ಬಿಟ್ಟು ಒಡವೆಗೋಸ್ಕರ ಆ ಯಮ್ಮನ ಕೊಲೆ ಮಾಡಾಕವ್ರೆ. ಅದು ಬಿಟ್ಟರೆ ಆ ಯಮ್ಮನಿಗೆ ಯಾವುದು ದ್ವೇಷ ಗೀಷ ಏನೂ ಇಲ್ಲ. ಆಮೇಲೆ ನಮ್ಮೂರಲ್ಲಿ ಬಂದೋಬಸ್ತು ಅವೆಲ್ಲ ಯಾವುದೂ ಇಲ್ಲ. ಏನೋ ಒಂಟಿ ಮನೆ ಒಂದು ಮುಂದೆ ಅಂಗಡಿ ಇತ್ತು. ಆ ಅಂಗಡಿ ಸಹ ಇರಲಿಲ್ಲ. ನೋಡ್ಕೊಂಡಿರೋರೆ ಮಾಡಿದ್ದಾರೆ ಅಂತ ನಮ್ಗೆ. ಈ ಅಜ್ಜಿ ಮಕ್ಕಳು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರತಿನಿತ್ಯ ಅಮ್ಮನಿಗೆ ಕರೆ ಮಾಡಿ ಮಾತನಾಡ್ತಿದ್ದ ಮಕ್ಕಳು ನಿನ್ನೆ ಎಷ್ಟೇ ಕಾಲ್ ಮಾಡಿದ್ರು ಕೂಡ ಚನ್ನಮ್ಮ ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ. ಇದರಿಂದ ಆತಂಕಗೊಂಡ ಮಗ ತಡರಾತ್ರಿ ಮನೆ ಬಳಿ ಬಂದಾಗ ರಕ್ತ ಚೆಲ್ಲಿದ್ದನ್ನ ನೋಡಿದ್ದಾರೆ. ಕಿಟಕಿಯಿಂದ ನೋಡಿದಾಗ ಅಮ್ಮ ಹೆಣವಾಗಿದ್ದು ಪತ್ತೆಯಾಗಿತ್ತು. ನಿನ್ನೆ ಬೆಳಿಗ್ಗೆ 9 ಗಂಟೆ ಫೋನ್ ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ ಅಜ್ಜಿ. ಅವಾಗ ನೋಡ್ಕೊಂಡು ಸಾಯಂಕಾಲ ಬರೋವಷ್ಟೊತ್ತಿಗೆ ಇಲ್ಲಿ ಇದಾಗಿದೆ. ಯಾವ ಥರ ಆಗಿತ್ತು? ಯಾವ ಥರ ಅಂದರೆ ಯಾರೋ ಬಾಡಿಗೆಗೆ ಕೇಳಕ್ಕೆ ಬಂದೇನೋ ಆ ಅಜ್ಜಿ ಮನೆಗಿತ್ತಂತೆ. ಬಾಡಿಗೆ ನೋಡಕ್ಕೆ ಬರೋಕ್ಕೇನೋ ಕೀ ತಂದವ್ರೆ. ಅದು ಓಪನ್ನೇ ಇದೆ ಮನೆ. ಅಲ್ಲಿಂದ ಇಲ್ಲಿ ಬಂದು ತೆಗೆಯುವಾಗೇನೋ ಆಗಿರ್ಬೋದು ಅಂತ. ದೊಡ್ಡ ಬೆಳವಂಗಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರ ತನಿಖೆಯಿಂದ ವೃದ್ಧೆಯ ಕೊಲೆಯ ಹಿಂದಿನ ಅಸಲಿ ಎತ್ತು ಹಾಗೂ ಆರೋಪಿಗಳು ಬಯಲಾಗಬೇಕಿದೆ. ನವೀನ್, ನ್ಯೂಸ್ 18 ಕನ್ನಡ, ದೊಡ್ಡಬಳ್ಳಾಪುರ. ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸ್ತಾ ಇದ್ದು ಭಾರತವನ್ನ ಕೆಣಕ್ತಾ ಇದೆ. ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ತನ್ನ ವಶದಲ್ಲಿ ಇಟ್ಕೊಂಡಿರೋ ಪಾಕ್ ಮತ್ತೆ ಮತ್ತೆ ಕಾಲ್ ಕೆರ್ಕೊಂಡು ಯುದ್ಧೋನ್ಮಾದ ತೋರಿಸ್ತಾ ಇದೆ. ಹೀಗಾಗಿ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ರಜೆಗೆ ಬಂದಿದ್ದ ಯೋಧರೆಲ್ಲ ಕರ್ತವ್ಯಕ್ಕೆ ತೆರಳುತ್ತಾ ಇದ್ದಾರೆ. ಇದೊಂದು ಏಟು ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತೆ ಇತ್ತು. ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಮಡಿದ ನಮ್ಮ 40 ಯೋಧರ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡಲು ಮೊನ್ನೆ ಪಾಕ್ ಘೋಷಿತ ಜೈಷ್ ಎ ಮೊಹಮ್ಮದ್ ಉಗ್ರ ತಾಣಗಳ ಮೇಲೆ ನಮ್ಮ ಹೆಮ್ಮೆಯ ವಾಯುಸೇನೆ ದಾಳಿ ಮಾಡಿ ಪಾತಕರಗಳನ್ನ ಬಾಂಬ್ ಹಾಕಿ ಬೂದಿ ಮಾಡಿತ್ತು. ಈ ಏಟಿಗೆ ಪತರುಗುಟ್ಟಿರೋ ಪಾಕ್ ಪದೇ ಪದೇ ಕಾಲು ಕೆರೆದುಕೊಂಡು ಬಂದು ಗಡಿ ಭಾಗದಲ್ಲಿ ತನ್ನ ಬಾಲ ಬಿಚ್ಚಿದೆ. ಹೀಗಾಗಿ ಭಾರತ ಪಾಕ್ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಇದರಿಂದಾಗಿ ರಜೆ ಮೇಲೆ ಬಂದಿದ್ದ ಯೋಧರೆಲ್ಲರಿಗೂ ಕರ್ತವ್ಯಕ್ಕೆ ಹಾಜರಾಗುವಂತೆ ಕರೆ ಬಂದಿದೆ. ನಮ್ಮ ನಾಡಿನ ಸೈನಿಕರು ಕರ್ತವ್ಯಕ್ಕೆ ಮರಳುತ್ತಿದ್ದಾರೆ. ವಾಯುಸೇನೆಯಲ್ಲಿ ಕಳೆದ 11 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಕಲಬುರಗಿಯ ಫಾರೂಕ್ ಕೊತ್ವಾಲ್ ಕರ್ತವ್ಯಕ್ಕೆ ಮರಳಿದ್ದಾರೆ. ತುರ್ತು ಕರೆ ಬಂದಿದ್ರಿಂದ ಕಳೆದ ರಾತ್ರಿಗೆ ಹೈದರಾಬಾದ್ ಮೂಲಕ ಫಾರೂಕ್ ಅಸ್ಸಾಂನ ಗುವಾಹಟಿ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಯಾವಾಗ ಯುದ್ಧ ಆರಂಭವಾಗುತ್ತೋ ಎನ್ನುವಂತಹ ಪ್ರಕ್ಷುಬ್ಧ ಪರಿಸ್ಥಿತಿ ಸೃಷ್ಟಿಯಾಗಿರೋ ಹಿನ್ನೆಲೆಯಲ್ಲಿ ರಜೆಗೆ ಬಂದಿದ್ದ ಫಾರೂಕ್ ಕೊತ್ವಾಲ್ ಭಾರತಾಂಬೆ ಸೇನೆಗೆ ತೆರಳಿದ್ದಾರೆ. ಮಗನನ್ನ ನಮ್ಮ ದೇಶ ರಕ್ಷಣೆಗೆ ಕಳಿಸಿಕೊಡ್ತಿದ್ದು ಫಾರೂಕ್ ತಂದೆ ಹೆಮ್ಮೆ ಪಟ್ಟಿದ್ದಾರೆ. ಇನ್ನೊಂದು ವಾರ ರಜೆ ಇತ್ತು ರೀ. ಅಲ್ಲಿಂದ ಸಡನ್ ಆಗಿ ಅಲ್ಲಿ ಫೋನ್ ಬತ್ತು ಸರ್, ಅಲ್ಲಿಗೆ ಬರ್ಬೇಕಂತ ಹೇಳಿ ಅರ್ಜೆಂಟ್ ಬರ್ಬೇಕಂತ ಕೂಡಲೇ ನಿನ್ನೆ ಕಳಿಸ್ಕೊಟ್ಟಿವಿ ಸರ್. ದೇಶ ಸೇವೆ ಮಾಡ್ತಾರಂದ್ರೆ ನಮ್ಗೆ ಭಾಳ ಸಂತೋಷ ಸರ್, ಭಾಳ ಹೆಮ್ಮೆ ನಮ್ಗೆ.
ಎಷ್ಟಾದ್ರೂ ಮಕ್ಕಳಾಗ್ತದೆ ಸರ್. ಗಡಿ ಮ್ಯಾಗ ಅಲ್ಲಿ ದೇಶ ಸೇವೆ ಮಾಡ್ತಾರೆ ಅಂದ್ರೆ ನಮಗೆಲ್ಲ ಜೀವ ಎಲ್ಲ ಅಲ್ಲೇ ಇರುತ್ತೆ ಸರ್, ಅಲ್ಲೇ ಇರ್ತದೆ ದೇವರ ಸರ್. ಕಲಬುರಗಿಯ ಯೋಧರಷ್ಟೇ ಅಲ್ಲದೆ ರಜೆಗೆ ಬಂದಿದ್ದ ಬಾಗಲಕೋಟೆ ಜಿಲ್ಲೆ ಬೀಳಗಿ ಪಟ್ಟಣದ ಯೋಧ ಹಣಮಂತ ಗೌಡರ್ ಕೂಡ ಸೇವೆಗೆ ವಾಪಸ್ಸಾಗಿದ್ದಾರೆ. 15 ದಿನ ರಜೆ ಬಾಕಿ ಇರುವಾಗಲೇ ವಾಪಸ್ ಕರ್ತವ್ಯಕ್ಕೆ ಹಾಜರಾಗುವಂತೆ ಬುಲಾವ್ ಬಂದಿದ್ದರಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಗುಜರಾತ್ ಕಡೆ ತೆರಳುತ್ತಿದ್ದಾರೆ. ನಾವು ರಜದ ಮೇಲೆ ಬಂದಿದ್ದೀವಿ. ಬಾರ್ಡರ್ ಎಲ್ಲ ಹೈ ಅಲರ್ಟ್ ಘೋಷಣೆ ಆಗಿದೆ. ಪ್ರತಿಯೊಬ್ಬ ಸೈನಿಕ ರಜದ ಮೇಲೆ ಇರುವಂತ ಡ್ಯೂಟಿಗೆ ಬರಬೇಕಂತ ಆದೇಶ ನೀಡಿದೆ. ಆದ್ರೆ ಇವತ್ತು ನಾವು ಕೂಡ ರಜದ ಮೇಲೆ ಇದ್ದೇನೆ. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸೈನಿಕರು ವಾಪಸ್ ತಮ್ಮ ಡ್ಯೂಟಿಗೆ ಹಾಜರಾಗಲೇಬೇಕಾಗಿದೆ. ಇವತ್ತು ಸಾಯಂಕಾಲ ನಾವು ಕೂಡ ಡ್ಯೂಟಿಗೆ ಹಾಜರಾಗಲು ಹೊರಡ್ತಾ ಇದ್ದೇವೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬಹುದು ಹಾಗೂ ನನ್ನ ಭಾರತ ದೇಶಕ್ಕೆ ನನ್ನ ಪ್ರಾಣ ಕೂಡ ಸಮರ್ಪಣೆ ಮಾಡಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇವರೊಂದಿಗೆ ಸಕ್ಕರೆ ನಾಡು ಮಂಡ್ಯದ ಹೊಸಹಳ್ಳಿಯ ಯೋಧ ಮಹೇಂದ್ರ ಅವರು ಸೇನಾ ಕರ್ತವ್ಯಕ್ಕೆ ಹೊರಟಿದ್ದಾರೆ. ಕಳೆದ ರಾತ್ರಿಯಷ್ಟೇ 45 ದಿನಗಳ ಕಾಲ ರಜೆ ಪಡೆದು ಬಂದಿದ್ದ ಸೈನಿಕ ಕರ್ತವ್ಯಕ್ಕೆ ವಾಪಸ್ಸಾಗುವಂತೆ ಬುಲಾವ್ ಬಂದಿದ್ರಿಂದ ಒರಿಸ್ಸಾಗೆ ಮರಳಿದ್ರು. ಕಾಳಿಕಾಂಬಾದೇವಿಗೆ ಪೂಜೆ ಸಲ್ಲಿಸಿ ಯೋಧನನ್ನ ಮೆರವಣಿಗೆ ಮಾಡಿ ಕಳಿಸಿಕೊಡಲಾಯಿತು. ನನ್ನೆಲ್ಲ ಪ್ರೀತಿಯ ಮಂಡ್ಯ ಜನತೆಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ನೀವೆಲ್ಲ ಇಷ್ಟೊಂದು ನನಗೆ ಪ್ರೀತಿ ತೋರಿಸಿ ಕಳಿಸ್ತಾ ಇದ್ದೀರಾ, ಇದಕ್ಕೆ ನಾನು ಋಣಿಯಾಗಿರ್ತೀನಿ. ಬಾಗಲಕೋಟೆಯ ಹಣಮಂತ ಗೌಡರ್, ಕಲಬುರಗಿಯ ಫಾರೂಕ್ ಕೊತ್ವಾಲ್, ಮಂಡ್ಯದ ಮಹೇಂದ್ರ ಅವರು ಸೇರಿದಂತೆ ರಜೆಗೆ ಬಂದಿದ್ದ ಎಲ್ಲಾ ಯೋಧರು ತಾಯ್ನಾಡ ರಕ್ಷಣೆಗೆ ಮುಂದಾಗಿದ್ದಾರೆ. ಶತ್ರುವಿನ ಹೆಡೆಮುರಿ ಕಟ್ಟಿ ಬನ್ನಿ ಅಂತ ಪೋಷಕರು ಯೋಧರನ್ನ ತಾಯ್ನಾಡ ಸೇವೆಗೆ ಕಳುಹಿಸಿಕೊಟ್ಟಿದ್ದಾರೆ. ಕಲಬುರಗಿಯಿಂದ ಶಿವರಾಮ್ ಅಸುಂಡಿ ಜೊತೆ ರಾಜಪ್ಪ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಮುನ್ನವೇ ಮಂಡ್ಯ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಮೈತ್ರಿ ಪಕ್ಷದ ನಡುವೆ ಕ್ಷೇತ್ರಕ್ಕಾಗಿ ಜಿದ್ದಾಜಿದ್ದಿ ಜೋರಾಗ್ತಾ ಇದ್ರು ಸುಮಲತಾ ಅಂಬರೀಶ್ ಮಂಡ್ಯದಲ್ಲಿ ಬಿರುಸಿನ ಚಟುವಟಿಕೆ ಜೋರಾಗಿದೆ. ಕಾಂಗ್ರೆಸ್ನಿಂದಲೇ ನಿಲ್ಲಬೇಕು ಅಂತ ಒಲವು ತೋರಿರೋ ಮಂಡ್ಯ ಗೌಡ್ತಿಗೆ ಕಾಂಗ್ರೆಸ್ ನಾಯಕರು ಓಕೆ ಅಂತ ನೇರವಾಗಿ ಹೇಳ್ತಿದ್ರು. ಚುನಾವಣೆಗೆ ನಿಲ್ಲೋಕೆ ಸುಮಲತಾ ರೆಡಿಯಾಗಿದ್ದಾರೆ. ನಾನು ಸ್ಪರ್ಧೆ ಮಾಡೋದಾದ್ರೆ ಬರೀ ಮಂಡ್ಯದಿಂದ ಮಾತ್ರ. ಹೆಜ್ಜೆ ಮುಂದೆ ಇಟ್ಟಿದ್ರೆ ಹಿಂದೆ ಹೋಗಲ್ಲ ಅಂತ, ಹೋಗಂಗಿಲ್ಲ ಅಂತ ನಾನು ನಿಮ್ಗೆ ಮಾತು ಕೊಡ್ತೀನಿ, ಹೋಗಲ್ಲ. ಮಂಡ್ಯದಲ್ಲಿ ಮಂಡ್ಯ ಗೌಡ್ತಿ ಮಿಂಚಿನ ಸಂಚಾರ. ಮನೆ ದೇವರಿಗೆ ಪೂಜೆ, ಕೈ ನಾಯಕರ ಭೇಟಿ. ಮಂಡ್ಯದಲ್ಲಿ ಲೋಕಸಮರದ ಅಖಾಡ ಚುನಾವಣೆಗೆ ಮುನ್ನವೇ ರಂಗೇರಿದೆ. ದಿವಂಗತ ಅಂಬರೀಶ್ ಪತ್ನಿ ಸುಮಲತಾ ರಾಜಕೀಯ ಎಂಟ್ರಿ ಜಿಲ್ಲೆಯಲ್ಲಿ ಹೈ ವೋಲ್ಟೇಜ್ ಸೃಷ್ಟಿ ಮಾಡಿದೆ. ಚುನಾವಣೆಗೆ ಸ್ಪರ್ಧಿಸಲು ನಾನು ರೆಡಿ ಅಂತ ಸುಮಲತಾ ಕಾಂಗ್ರೆಸ್ ಟಿಕೆಟ್ಗೆ ಪ್ರಯತ್ನಿಸುತ್ತಿದ್ರು. ಕಾಂಗ್ರೆಸ್ ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ. ಆದರೆ ಸ್ಪರ್ಧಾ ಕಣಕ್ಕಿಳಿದಿರೋ ಮಂಡ್ಯ ಗೌಡ್ತಿ ಟಿಕೆಟ್ ಸಿಗಲಿ ಬಿಡ್ಲಿ ಸ್ಪರ್ಧೆ ಮಾತ್ರ ಮಂಡ್ಯದಿಂದಲೇ ಅಂತ ಜಿಲ್ಲಾ ಕಾಂಗ್ರೆಸ್ ನಾಯಕರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ನಾಗಮಂಗಲದ ಬ್ಲಾಕ್ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನ ಮತ್ತು ಅಂಬಿ ಅಭಿಮಾನಿಗಳ ಜೊತೆ ಮಾತುಕತೆ ನಡೆಸಿದ್ರು. ಬ್ಯಾಂಗ್ಳೂರ್ ಸೌತ್ ಇಂದ ಮಾಡ್ತೀನಿ, ಬ್ಯಾಂಗ್ಳೂರ್ ನಾರ್ತ್ ಇಂದ ಇಲ್ಲ, ನಿಮ್ಗೆ ಎಲ್ಲಿ ಬೇಕು ಅದನ್ನು ಹೇಳಿ, ಎಮೋಷನಲ್ ಹೋಗಬೇಡಿ, ನೀವು ಎಲ್ಲ ವರ್ಕೌಟ್ ಆಗಲ್ಲ ಅನ್ನೋ ರೀತಿ. ನಾನು ಒಂದೇ ಮಾತು ಹೇಳಿಬಿಟ್ಟು ಬಂದೆ ಇಂಥ ನಾಯಕರಿಗೆ, ನಾನು ಸ್ಪರ್ಧೆ ಮಾಡೋದಾದ್ರೆ ಬರೀ ಮಂಡ್ಯದಿಂದ ಮಾತ್ರ. ಹೆಜ್ಜೆ ಮುಂದೆ ಇಟ್ಟಿದ್ರೆ ಹಿಂದೆ ಹೋಗಲ್ಲ ಅಂತ, ಹೋಗಂಗಿಲ್ಲ ಅಂತ ನಾನು ನಿಮ್ಗೆ ಮಾತು ಕೊಡ್ತೀನಿ, ಹೋಗಲ್ಲ. ಅಂಬಿ ಮನೆ ದೇವರು ಮುತ್ತೇಗೆರೆ ಮಾಯಮ್ಮನ ದೇಗುಲದಲ್ಲಿ ಪುತ್ರನೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಟಿಕೆಟ್ಗಾಗಿ ಪ್ರಾರ್ಥಿಸಿದ್ರು. ನಾನು ಜನರ ಅಭಿಪ್ರಾಯ ಅಷ್ಟೆ, ಜನರ ಆಸೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೇನು ರಾಜಕೀಯಕ್ಕೆ ಬರಬೇಕು ಅಂತ ಇರಲಿಲ್ಲ. ಇವತ್ತೂ ನಾನೇನು ರಾಜಕಾರಣಿ ಅಂತ ನನಗಿಲ್ಲೆಲ್ಲ ಗೊತ್ತಾಗ್ಬಿಟ್ಟಿದೆ, ನಾನೇ ಎಲ್ಲ ನೋಡ್ಕೋತೀನಿ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕೈಲಾದಷ್ಟು ನಾನು ಸೇವೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಅಲ್ಲ, ಖಚಿತ ಅಲ್ಲ, ಈಗ ಒಂದೊಂದು ಸಂದರ್ಭ ಹೇಗಿದೆ ಅನ್ನೋದು ನಾವು ನೋಡಬೇಕು. ಈಗ ನಾನು ಕಾಂಗ್ರೆಸ್ ಪಕ್ಷದಿಂದ ನನಗೆ ಇಲ್ಲಿ ಕ್ಯಾಂಡಿಡೇಸಿ ಕೊಡಿ ಅಂತಾನೆ ನಾನು ಕೇಳ್ತಾ ಇದ್ದೀನಿ. ಅಕಸ್ಮಾತ್ ಅದಾಗಿಲ್ಲ ಅಂದಮೇಲೆ ಆವಾಗ ಏನು ನನ್ನ ನಿರ್ಧಾರ ಅಂತ ಆವತ್ತು ಹೇಳ್ತೀನಿ ನಾನು. ಮಂಡ್ಯ ಜಿಲ್ಲಾ ಸಂಚಾರ ವೇಳೆ ದಾರಿಯುದ್ದಕ್ಕೂ ಅಂಬಿ ಅಭಿಮಾನಿಗಳು ಸುಮಲತಾ ಮತ್ತು ಪುತ್ರ ಅಭಿಷೇಕ್ಗೆ ಸ್ವಾಗತ ಕೋರಿ ಜೈಕಾರ ಹಾಕಿ ರಾಜಕಾರಣಕ್ಕೆ ಸ್ವಾಗತಿಸಿದರು.
ರಾಜಕಾರಣಕ್ಕೆ ಧುಮುಕಿರೋ ಸುಮಲತಾ ನಾಗಮಂಗಲದ ಕೈ ನಾಯಕ ಚಲುವರಾಯಸ್ವಾಮಿ, ಆತ್ಮಾನಂದ ಸೇರಿದಂತೆ ಜಿ ಮಾದೇಗೌಡರನ್ನು ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿಸುವಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆ ಮಂಡ್ಯ ಕ್ಷೇತ್ರಕ್ಕಾಗಿ ದೋಸ್ತಿ ಪಕ್ಷಗಳ ನಡುವೆ ಕುಸ್ತಿ ನಡೆಯುತ್ತಿರುವಾಗ ಸುಮಲತಾ ಸ್ಪರ್ಧೆಗೆ ಪಟ್ಟು ಹಿಡಿದಿರುವುದು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿದೆ. ನಾನಂದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಬೇರೆದು ಯೋಚನೆ ಮಾಡೋ ಒಂದು ಇದು ನನಗಿಲ್ಲ. ನಿಂತ್ರೆ ನಾನು ಮಂಡ್ಯದಿಂದ ನಿಲ್ತೀನಿ, ಇಲ್ಲ ಅಂದ್ರೆ ಮನೇಲೇ ಇರ್ತೀನಿ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಮ್, ನ್ಯೂಸ್ 18 ಕನ್ನಡ, ಮಂಡ್ಯ. ಜೆಡಿಎಸ್ ಸಮಾವೇಶದಲ್ಲಿ ವಿಧಾನ ಪರಿಷತ್ ಉಪಸಭಾಪತಿ ಧರ್ಮೇಗೌಡ ಕಣ್ಣೀರಿಟ್ಟ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಂತ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ವೈಎಸ್ವಿ ದತ್ತ ಅವರೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಡೂರು ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಂತೆ ಭಾವುಕರಾದ ಧರ್ಮೇಗೌಡರು ಎಲ್ಲರ ಮುಂದೆ ಕಣ್ಣೀರನ್ನ ಹಾಕಿದ್ರು. ರಾಜಕೀಯ ಮಾಡಿಲ್ಲ, ನಾನು ಸತ್ತೂಪ ಮಾಡಿಲ್ಲ, ಅವರಿಗೆ ಮೋಸ ಮಾಡುತ್ತಾರೆ ಎಂದೂ ಹೋಗೋದಿಲ್ಲ ಅಂತಕ್ಕಂಥ ಅವ್ರ ನನ್ನ ಮಕ್ಕಳು ಏನಿಲ್ಲ. ನಾನು ಇರೋ ತನಕ ನನ್ನ ಜೀವ ಹೋದ ತನಕ ನನಗೆ ಬೇರೆ ಮಾಡ್ತೀನಿ ಅಂತ ಕೈ ಸುಗಿದ್ರಲ್ಲ ಅವರಿಗೆ ವಿರುದ್ಧವಾಗಿ ನಾನು ಏನು ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ಅವರು ಅಪಾರವಾದಂತ ಪ್ರೀತಿನ ಇಟ್ಟಿದ್ದಾರೆ, ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವರಿಗೆ ನಾನು ಯಾವುದೂ ತೊಂದರೆ ಮಾಡಕ್ ಹೋಗಲ್ಲ. ನನ್ನ ಇಷ್ಟ ವಿಚಾರ ನೀವೆಲ್ಲ. ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿದೆ. ಪಿಯು ಬೋರ್ಡ್ ಈಗಾಗಲೇ ಸಕಲ ಸಿದ್ದತೆಯನ್ನ ಮಾಡಿಕೊಂಡಿದೆ. ಈ ಬಾರಿ ನಗರ, ಗ್ರಾಮೀಣ ಸೇರಿದಂತೆ ಒಟ್ಟು 1013 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ. 3,38,868 ವಿದ್ಯಾರ್ಥಿಗಳು, 3,34,738 ವಿದ್ಯಾರ್ಥಿನಿಯರು ಸೇರಿದಂತೆ ಒಟ್ಟು 6,73,606 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಈ ಪೈಕಿ 85,542 ವಿದ್ಯಾರ್ಥಿಗಳು ಮರು ಪರೀಕ್ಷೆಯನ್ನು ಬರೆಯಲಿದ್ದಾರೆ. ಇನ್ನು ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟಲು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. 90% ಕೇಂದ್ರಗಳಲ್ಲಿ ಸಿಸಿಟಿವಿಯನ್ನು ಹಾಕಲಾಗಿದೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯನ್ನ ನಿಷೇಧಿತ ಸ್ಥಳ ಅಂತ ಘೋಷಣೆ ಮಾಡಲಾಗಿದೆ. ಕರ್ನಾಟಕ ಸೆಕ್ಯೂರ್ಡ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಂತ ಹೇಳಿ ಒಂದು ಟೈಟಲ್ನಲ್ಲಿ ಅದು ಒಂದು ಯೋಜನೆಯನ್ನು ರೂಪುಗೊಳಿಸಿ ಅದನ್ನು ಜಾರಿಗೊಳಿಸಲಾಗಿದೆ. ಅದರ ಪ್ರಕಾರ ಭಾಳಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ವಿಶೇಷವಾಗಿ CCTVಗಳ ಕಣ್ಗಾವಲು ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಪರೀಕ್ಷಾ ಕೇಂದ್ರ, ಟ್ರೆಷರಿ ಹಾಗೂ ಮುಂತಾದ ಸ್ಥಳಗಳಲ್ಲಿ 24 ಗಂಟೆಗಳ ಕಾಲ CCTV ಕಣ್ಗಾವಲನ್ನು ವ್ಯವಸ್ಥೆ ಮಾಡಿದ್ದೇವೆ. ಇದು ಇವತ್ತಿನ ಕನ್ನಡ ನಾಡು. ಇದೀಗ ಒಂದು ಸೋಲಿನ ಕಿಚ್ಚು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.